ವ್ಯಾಲಿ ಈ ಕಡೆ ಬೆಟ್ಟ, ಈ ಕಡೆ ವ್ಯಾಲಿ ತೋರ್ಸಕ್ ಆಗಲ್ಲ ನಿಮ್ಗೆ. ಅಂದಾಜ್ ಮಾಡ್ಕೊಬಹುದು ಎಷ್ಟು ಮೇಲಿದ್ದೀವಿ. ಅಕ್ಕಪಕ್ಕ ಬೆಟ್ಟ. ಬಂಡೆ ಟಿಲ್ಟ್ ಮಾಡ್ತು ನೋಡಿ. ಇದು ಪಕ್ಕಾ ಲ್ಯಾಂಡ್ ಸ್ಲೈಡ್ ಝೋನ್. ಮೇಲ್ಗಡೆ ತಿರುಗಿ ಸಂಗೆ ಒಂದ್ಸರಿ ಒನ್ ವೇ ಮಾಡಿರೋದಕ್ಕೆ ಎದ್ಕೊಂಡ್ರು. अच्छा प्लास्टिक अवॉइड करने के लिए दे रहे हैं. थैंक यू. ಅಂದ್ರೆ ಬದ್ರಿನಾಥ್ ಇನ್ನೊಂದು 25 ಕಿಲೋಮೀಟರ್ ಇದೆ. ಅಲ್ಲಿ ಲಂಗರ್ ಮಾಡ್ತಾ ಇದಾರೆ. ನಾ ಇಳಿದ ತಕ್ಷಣ ಹಿಂಗ್ ತಲೆ ಎತ್ತದೆ. ಇಲ್ಲಿ ನೋಡಿ ಸ್ವರ್ಗ. ರಸ್ತೆಗಳನ್ನ ಎಂಜಾಯ್ ಮಾಡದೆ ಹೋಗ್ತಾ ಇರುವಂತವ್ರು ಇವರೆಲ್ಲ. ಒಂದಷ್ಟು ಇಲ್ಲಿ ಗಾಡಿ ಪಾಸ್ ಆಗಲ್ಲ. ಎರಡೆರಡು ಗಾಡಿ, ಒಂದ್ ಗಾಡಿ ನಿಂತ್ಕೊಂಡು ಮರದಕ್ಕೆಲ್ಲ ಜಾಗ ಕೊಟ್ಕೊಂಡು ನಿಂತ್ಕೊಬೇಕು. ಇಲ್ಲಿ ಜೋಶಿಮಠಿಂದ ಮೇಲೆ ಔಲಿ ಅಂತಿದೆ. ಅಲ್ಲಿ ಸ್ಕೀಯಿಂಗ್ ಏನ್ ಮಾಡ್ತಾರೆ ನೋಡಿ, ಹಿಂಗೆ ಐಸ್ ಸ್ಕೇಟ್, ಅದು ಫೇಮಸ್ ಇಲ್ಲಿ. ಸೊ ನೋಡಿ, ಇದೆ ಜೋಶಿಮಠ್ ಊರು. ಆಹಾ, ಸ್ವರ್ಗ. ಯಾಕೋ ಹಿಂದೆ ಇರೋರು ಯಾರು ಸ್ವರ್ಗ ಅಂತ ಇಲ್ಲ. ಬೆಳಬೆಳಗ್ಗೆ ಕಾಫಿ ಪ್ರಿಪರೇಷನ್. ಹರೀಶ್, ಕಾಫಿ ಯಾವ್ದಕ್ಕೆ ಹೆಂಗಿದೆ? ನಮ್ ಕಾಫಿ ಅಲ್ವಾ ಸರ್, ತುಂಬಾ ಚೆನ್ನಾಗಿದೆ. ಕರ್ನಾಟಕದ ಕಾಫಿ. ಏನ್ ಮಾಡ್ತಾ ಇದೀಯಪ್ಪ ತಿಂಡಿಗೆ? ಚಿತ್ರಾನ್ನ. ನೋಡಿ, ನಿನ್ನೆ ಎಲ್ಲ ಸ್ವಲ್ಪ ಶೆಕೆನೇ ಇತ್ತು. ಈಗ ಇದ್ದಕ್ಕಿದ್ದಂಗೆ ಮಳೆ ಬಂತು, ಎಲ್ಲ ಕವರ್ ಆಗೋಯ್ತು. ಈ ಕಡೆ ಅಂತ ಏನು ಕಾಣಿಸ್ತಾ ಇಲ್ಲ. ಬದ್ರಿನಾಥ್ ಕಡೆಗೆ ಹೋಗೋ ಕಡೆಗೆ ನೋಡಿ ಎಲ್ಲ ಮುಚ್ಚೋಗಿದೆ. ಹರೀಶು ಬೆಳಬೆಳಗ್ಗೆ ಬಂದು, ಸಾರ್ ಏನ್ ಮಾಡೋದು ಸಾರ್, ಇಷ್ಟೊಂದು ಕವರ್ ಆಗೋಯ್ತು ಸಾರ್, ಡೇಂಜರ್ ಆದ್ರೆ ಏನ್ ಮಾಡೋದು ಸರ್ ಅಂತ ಹೇಳಿ ಭಯ ಭೀತಿ ಆಗಿದ್ರು. ಏನು ಆಗಲ್ಲ ಹರೀಶ್, ಧೈರ್ಯವಾಗಿರಿ. ಯಾವಾಗಲೂ ಇದೇ ರೀತಿ. ಸ್ಟಾರ್ಟಿಂಗ್ ನನಗೆ ಭಯ ಸ್ಟಾರ್ಟ್ ಆಯ್ತು. ಎಲ್ಲ ಬೀಳ್ತಾ ಇದೆ. ಅದು ಗ್ಯಾಪ್ ಬಿದ್ದಿರೋದ್ರಲ್ಲಿ ನೀರೇನಾದ್ರೂ ಕೆಳಗಡೆ ಹೋಯ್ತಂದ್ರೆ ರೋಡಿಗೆ ಬಿದ್ದ್ಬಿಡ್ತದೆ, ಹೆಂಗಪ್ಪ ಅಂತ. ಇದೆಲ್ಲ ಅಲ್ಲ, ವಾರಾನ್ಗಟ್ಲೆ ಮಳೆ ಆಗ್ಬೇಕು. ಈ ಮಳೆ ಎಲ್ಲ ಇನ್ನೂ ಶುರುವಾಗಿಲ್ಲ ಇಲ್ಲೆಲ್ಲ. ಸ್ನೇಹಿತರೆ, ನಮ್ಮ ಜರ್ನಿಯ 13ನೇ ದಿನ ಅಲ್ವಾ ಹರೀಶ್? 13. ಬದ್ರಿನಾಥಿಂದ ಕೇವಲ 70 ಕಿಲೋಮೀಟರ್. ರಾತ್ರಿ ಏನಿಲ್ಲಿ ಸ್ಟೇ ಆಗಿದ್ವಿ. ಮಾಯಾನಗರಿನ ಮಾಯಾ ಅಂತೇನೋ ಬರುತ್ತೆ, ಹೇಳ್ತೀನಿ ಅದನ್ನು. ಸೊ ಬೆಳಗ್ಗೆನೇ ಒಂದು ಒಳ್ಳೆ ಬ್ರೇಕ್ಫಾಸ್ಟು, ಚಿತ್ರಾನ್ನ ಮಾಡಿಕೊಂಡು ತಿನ್ಕೊಂಡು ಇವಾಗ ಹೊರಡ್ತೀವಿ ಇನ್ನೊಂದು ಅರ್ಧ ಗಂಟೆಯಲ್ಲಿ. ಬದ್ರಿನಾಥ್ ಮೋಸ್ಟ್ ಪ್ರಾಬ್ಲಿ 3 ಅವರ್ಸ್ ಜರ್ನಿ ಇದೆ. ಅಲ್ಲಿ ಒಂದು ಆಫ್ಲೈನ್ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಬೇಕು. ಅದೆಲ್ಲ ಆದಮೇಲೆ ದರ್ಶನಕ್ಕೂ 3-4 ಅವರ್ಸ್ ಅಂತೂ ಆಗೇ ಆಗುತ್ತೆ. ಇವತ್ತೆಲ್ಲ ಬದ್ರಿನಾಥ್ ಆಗುತ್ತೆ. ಸೊ ಬನ್ನಿ, ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಚಿತ್ರಾನ್ನ ಮಾತ್ರ ಸಖತ್ತಾಗಿದೆ. ಒಂಚೂರು ಗೊಜ್ಜು ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಗೊಜ್ಜು ಅಷ್ಟೇ ಇದ್ದಿದ್ದು? ಅಷ್ಟೇ, ಈರುಳ್ಳಿ ಕಮ್ಮಿ ಇತ್ತು. ಓಕೆ, ಬನ್ನಿ. ನಮ್ಮ 13ನೇ ದಿನದ ಕನಕಪುರ ಟು ಕೇದಾರ್ನಾಥ್, ಕರ್ನಾಟಕದಿಂದ ಕೇದಾರ್ನಾಥ್ವರೆಗೂ ನಮ್ಮ ಕಾರಿನ ಪ್ರಯಾಣದ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಸಾಗೋಣ. ನಿಮ್ಗೇನಾದರೂ ಈ ವಿಡಿಯೋ ಲಿಂಕು ನಿಮ್ಗೆ ಗೊತ್ತಾಗಲಿಲ್ಲ, ಇದೇನಿದೆ ಇವತ್ತಿನ ನೋಡ್ತಾ ಇದ್ದೀನಿ ಅಂತಂದರೆ, ಡೇ 1 ಇದೆ ವಿಡಿಯೋಸು. ಯೂಟ್ಯೂಬಲ್ಲಿದೆ, ಫೇಸ್ಬುಕ್ಕಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿದೆ. ಪ್ರತಿಯೊಂದು ಹೋಗಿ ನೋಡಿ, ಸಪೋರ್ಟ್ ಮಾಡಿ. ನೀವು ನೋಡಿದಂಥ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಮುಂದೆ ಸಾಕ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಏನು ಹೇಳ್ತಾರೆ ಅದಕ್ಕೆ, ಪ್ರೋತ್ಸಾಹ ಹೀಗೆ ಇರಲಿ. सब कुछ हो गया, धन्यवाद. चलो ठीक है, आते वक्त है ना? जरूर जरूर. ಇಲ್ಲಿ ಸ್ನೇಹಿತರೆ, ಸರ್ದಾರ್ ಅವರು ಪಾಪ ಎಲ್ಲ ಕಡೆನೂ ಹಾಗೆ ಮಾಡ್ತಾರೆ. ಈಗ ನೋಡಿ, ಬದ್ರಿನಾಥ್ಗೆ ಹೋಗೋ ದಾರಿನಲ್ಲಿ ಲಂಗರ್ ಥರ ಮಾಡಿ ಊಟ ತಿಂಡಿ, ಅಟ್ಲೀಸ್ಟ್ ಕಾಫಿನಾರ ಕುಡ್ಕೊಂಡು ಹೋಗಿ ಅಂತ ಹೇಳಿ ವೇವ್ ಮಾಡ್ಕೊಂಡು ಅಲ್ಲೊಬ್ರು ಇಲ್ಲೊಬ್ರು. ಭಾಳ ಖುಷಿ ಅನ್ಸುತ್ತೆ ಅವರ ಸೇವಾ ಮನೋಭಾವ ನೋಡಿದ್ರೆ. ನಮ್ಮ ಈ 13-14ನೇ ದಿನದ ಪ್ರಯಾಣ ಶುರುವಾಯಿತು. ಬದ್ರಿನಾಥ್ ಕಡೆಗೆ ಒಂದು 3 ಅವರ್ಸ್ ಜರ್ನಿ. ಸೊ ಬದ್ರಿನಾಥ್ ಕಡೆ ಹೊರಟಿದ್ದೀವಿ. ಆಫ್ಟರ್ ಲಾಂಗ್ 12-13 ದಿನಗಳ ನಂತರ ಸ್ಟೇರಿಂಗ್ ಹಿಡಿದಿದ್ದೀನಿ. ಸುಮ್ಮನೆ ಬದ್ರಿನಾಥ್ ಕಡೆ ಗಾಡಿ ಓಡಿಸೋಣ ಅಂತ ಹೇಳಿ. ತುಂಬ ವರ್ಷದಲ್ಲಿ ಓಡಿಸಿದ್ದೆ ಇಲ್ಲಿ. ಸೊ ಬನ್ನಿ, ನಮ್ಮ ಯಾತ್ರೆ ಮುಂದುವರ್ಸೋಣ. ಬದ್ರಿನಾಥ್ ಕಡೆ ಹೋಗೋಣ. ನಾವು ನೆಕ್ಸ್ಟು ಜೋಶಿಮಠ ಕಡೆ ಹೋಗ್ತೀವಿ. ಜೋಶಿಮಠ ಆದಮೇಲೆ ಮುಂದಿನ ಪ್ರಯಾಣ. ಕರೆಕ್ಟಾಗಿ ಅವ್ನು ಟಿ ಆಫ್ ಮಾಡ್ಕೊಂಡವನೆ. ಆಫ್ ಮಾಡ್ಕೊಂಡ ಮೀನ್ಸ್ ಏನೋ ಕೆಟ್ಟೋಗಿದೆ. ಜಾಮ್, ಒಂದು 1/4 ಗಂಟೆಯಿಂದ ಜಾಮ್. ಈ ಕೆಲಸ ಅವ್ರು ಅವಾಗೆ ಮಾಡ್ಕೊಂಡಿದ್ರೆ ಎಷ್ಟೊಂದು ಟ್ರಾಫಿಕ್ ಆಗಿದೆ.
कितना देर लगा बद्रीनाथ का दर्शन में? ಆದ್ರೆ ಯಾವ ತುಂಬಿಲ್ಲ ಶುಗರ್ ಮತ್ತೆ 77, ಜೋಶಿಮಠ್ 33, ತಪೋವನ್ 41, ಮಾನ 81. ಅಲ್ಲಿಂದ 4 ಕಿಲೋಮೀಟರ್ ಅಷ್ಟೇ. ಒಂದೇ ರೋಡ್ ಅಂತ ಎದುರುಗಡೆನೆ. ಇನ್ನು ಒಳ್ಳೊಳ್ಳೆ ರೋಡ್ಗಳು ಸಿಗ್ತಾವ. ಮೀನ್ಸ್ ಇವಾಗೆಲ್ಲ ಹೆಂಗ್ ಮಾಡೋರು ಗೊತ್ತಿಲ್ಲ. ಬೆಟ್ಟ ಕಟಿಂಗ್ ಮಾಡಿ ಲ್ಯಾಂಡ್ ಸ್ಲೈಡ್ ಆಗೋ ಜಾಗದಲ್ಲಿ ಅವರೇ ಮೆನ್ಷನ್ ಮಾಡಿರ್ತಾರೆ, ಇಲ್ಲಿ ಕಲ್ಲುಗಳು ಬೀಳತ್ತ, ಇಲ್ಲಿ ನಿಲ್ಬೇಡಿ ಅಂತ ಹೇಳಿ. ತೀರಮಾನ ಲ್ಯಾಂಡ್ ಸ್ಲೈಡ್ ಆಗೋದು, ತೀರಮಾನ ಇಲ್ಲಿ ನೋಡ್ರಿ, ಇಲ್ಲಿ ಇದು ಲ್ಯಾಂಡ್ ಸ್ಲೈಡ್ ಝೋನ್. ಇದು JCB ಕ್ಲಿಯರ್ ಮಾಡಿ ನೋಡಿ, ಇಲ್ಲೇ ಗೋಡೆ ಎಲ್ಲ ಕಟ್ತಾವ್ರು ನೋಡಿ. ಇದಕ್ಕೆ ನೋಡಿ, ಇದು ಪಕ್ಕಾ ಲ್ಯಾಂಡ್ ಸ್ಲೈಡ್ ಝೋನ್. ಮೇಲ್ಗಡೆ ತಿರುಗಿ ಸಂಗೆ ಒಂದ್ಸರಿ. ಹೆಂಗಿದೆ ನೋಡಿ ಅಲ್ಲಿ ತನಕ. ಯೂ ಸಕ್ಕತ್ತಾಗಿದೆ. ಅಂದ್ರೆ ಇದೆಲ್ಲ ಕಲ್ಲೆಲ್ಲ ಕಟ್ ಮಾಡಿ ವೈಡನ್ ಮಾಡ್ತಾವ್ರ ರೋಡ್ ಇಲ್ಲಿ. ಇನ್ ಮಳೆ ಅಷ್ಟೊತ್ತಿಗೆ ಇವ್ರು ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸ್ಬೇಕು. ಎಷ್ಟು ಮಾಡ್ತಾರೆ ಇನ್ನೊಂದು ತಿಂಗಳು ಟೈಮ್ ಏನೋ. ಅಲ್ಲಿ ನೋಡಿ, ಅಲ್ಲಿ ಮುಂದೆ ಆಹಾ ಸ್ವರ್ಗ. ಯಾಕೋ ಹಿಂದೆ ಇರೋರು ಯಾರು ಸ್ವರ್ಗ ಅಂತ ಇಲ್ಲ. ತುಂಬಾ ನರಕ. ಎಲ್ಲಿ ಅಲ್ಲಿ ಮೇಲ್ ಕೆಲಸ ಎಲ್ಲಿ ಮಾಡ್ತಾರ ನೋಡಿ ಅಲ್ಲಿ. ನೋಡಿ ಸರ್, ಆ ಮಡ್ಕಲ್ ಕ್ರಾಕ್ ಬಿಟ್ಟಿದೆ ಕಲ್ಲು. ಎಲ್ಲಿ ಮುಂದೆ ಸರ್ ಕ್ರಾಕ್ ಇರೋದ ಹಂಗೆ ಫಾರ್ಮೇಶನ್. ಸ್ವರ್ಗ ಅಂತ ಇದು ಸ್ವರ್ಗ. ಅಲ್ಲಿ ನೋಡಿ, ಈ ಕಟಿಂಗ್ ನೋಡಿ, ಇದು ನೋಡಿ ಮಜಾ. ಮುಂದೆ ಹಿಡಿಬೇಕು ಕ್ಯಾಮ್ರಾ ಬಟ್ಟೆ ಅಂತ. ಕ್ರಾಕ್ ನೋಡಿ ಸರ್, ಕ್ರಾಕ್ ಅಂದ್ರೆ ಕಲ್ಲು ಇನ್ನಂಗಿರ್ತವೆ. ಒಂದೇ ಶೀಲ್ಡ್ ಅಲ್ಲ ಇವೆಲ್ಲ. ಮಚ್ಚಲಿಂಗನ ಇಲ್ಲಿಂದ ಒಯ್ರಾಕ ನೋಡ ಹೆಂಗ್ ಹಾಕಿರ್ಬೇಕಾಗ. ಓಲೆ ಆಡ್ಬೇಕು. ಹರೇಶ್, ಹೇಗಿದೆ ನಮ್ಮ ಪ್ರಯಾಣ? ಎಲ್ಲಿಂದ ಈಚೆಗಿದು? ಈಚೆಗೆ ಈಚೆಗೆ ನಾರಾಯಣ ಪರ್ವತ ಇದು ಸ್ವಾಮಿ. ಅದ್ಭುತ. ಆ ಮೇಲ್ಗಡೆ ಹಂಗೂ ಕಟ್ ಮಾಡೋರೆ. ಫಸ್ಟ್ ಎಲ್ಲ ಇನ್ನ ಚಿಕ್ಕದಾಗಿದ್ವು ರೋಡ್ಗಳು ನೋಡಿ, ಇದೆಲ್ಲ ಎಕ್ಸ್ಟ್ರಾ ವೈಡನ್ ಮಾಡಿರೋದು. ಆಲೀಸು ಇನ್ನ ಜೋಶಿಮಠ್ಗೆ ಹೋಗ್ತಾ ಇನ್ನ ಮಜವಾಗಿದೆ ರೋಡ್. ನೋಡ್ತಾ ಇದ್ರೆ ಖುಷಿ ಅನ್ನತ್ತೆ. ಯಾವ ಬೆಟ್ಟದಲ್ಲಿ ಹೋಗ್ಬೇಕು ಹರೀಶ್? ನಾವ್ ಅಲ್ಲಿ ಹೋಗ್ತೀವಿ ಮೇಲೆ. ನಾನು ನಮ್ಮ ಊಳಿಗೆ ಹೇಳ್ತಾ ಇದ್ದೆ, ಉತ್ತರಾಖಂಡ್ ರೋಡ್ಸ್ ಹೆಂಗಿರೋದು ಗೊತ್ತಾ ನೋಡಕ್ಕೆ, ಗಾಡಿ ಓಡ್ಸಕ್ಕೆ, ಎಂಜಾಯ್ ಮಾಡ್ಲಿಕ್ಕೆ ಅಂತ. ಇವತ್ತು ಅವಳು ನೋಡ್ತಾ ಇದೀನಿ ಅಂತ ಸೌಭಾಗ್ಯವನ್ನ ಹೊತ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲೇ ಇರ್ಬೋದಿತ್ತಪ್ಪ ನೆಕ್ಸ್ಟ್ ಬಂದಾಗ ಒಂದ್ ತಿಂಗಳು. ಮಳೆಗಾಲದಲ್ಲಿ ಬರೋಣ ಹರೀಶ್ನ ಕರ್ಕೊಂಡು. ಅಯ್ಯಯ್ಯೋ ನೋಡಿ, ಇವರೆಲ್ಲ ಇದಕ್ಕೆ ಹೋಗ್ತಾ ಇರೋಂಥವ್ರು ಹೇಮಕುಂಡ್ ಸಾಹೇಬ್ಗೆ. ಬೈಕಲ್ಲೆಲ್ಲ ಯಾರು ಸಿಗ್ತಾರೆ ಆತರ ಬಾವುಟಗಳನ್ನ ಕಟ್ಕೊಂಡು ಅವರೆಲ್ಲ ಹೇಮಕುಂಡ್ ಸಾಹೇಬ್ಗೆ ಹೋಗ್ತಾ ಇರೋಂಥವ್ರು. ಹೋಲಿ ಬಿಡಿ, ನಾವಲ್ಲಿ ಆಲ್ಟ್ ಆಗಿದ್ದು ರಾತ್ರಿ ಈ ಜೋಶಿಮಠ್ಗೆ ಹೋಗ್ಬೇಕಾದ್ರೆ ಏನಿತ್ತು, ಈ ಸೊಬಗ್ನ ಬೆಳಕಲ್ಲಿ ನೋಡ್ದಂಗೆ ಆಯ್ತು. ಇಲ್ಲ ಅಂದಿದ್ರೆ ಕಷ್ಟ ಆಗೋದು. ರಾತ್ರಿ ಏನು ಕಾಣಿಸ್ತಾ ಇರ್ಲಿಲ್ಲ. ಬರ್ಬೇಕಾದ್ರೆ ನೋಡ್ತೀವಿ
ಟನಲ್ ಮಾಡೋರೆ, ಚಿಕ್ಕದು ಟನಲ್ಲು, ಬಟ್ ಇನ್ನ ಓಪನ್ ಮಾಡಿ ಬಿಟ್ಟಿಲ್ಲ. ಆ ಕಡೆಯಿಂದ ಗಾಡಿ ಬಿಡ್ತಾವ್ರೋ ಏನೋ. ನೋಡಿ ಇಲ್ಲಿ ನೋಡಿ ಬಂಡೆ ಹೆಂಗಿದೆ ಮೇಲೆ. ಅಲ್ಲ ಇಲ್ಲೇ ಇದೆ ಜೀವನ, ತುಂಬಾ ಇದೆ ಅಂತ ನೋಡಿ. ಕೆಲವಾರು ಕಡೆ ಒಂದು ಗಾಡಿ ಬರೋವರೆಗೂ ಕಾಯ್ಬೇಕಾಗತ್ತೆ ನಾವು. ಒಂದ್ ಕಡೆ ಡಬಲ್ ರೋಡ್ ಇದೆ, ಒಂದ್ ಕಡೆ ಕಾಯ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ನಡ್ಕೊಂಡು ಹೋಗೋರು ಕೇದಾರ್ನಾಥ್ಗೆ ಬದ್ರಿಗೆ ಸ್ವರ್ಗ ಮೂರೇ ಗೇಣು. ಇಲ್ಲಿ ನೋಡಿ, ಮುಂದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹಾಕೋರ್ ನೋಡಿ, ಲ್ಯಾಂಡ್ ಸ್ಲೈಡ್ ಅಂಡ್ ರಾಕ್ ಫಾಲಿಂಗ್ ಝೋನ್, ಕೀಪ್ ಮೂವಿಂಗ್ ಕಾಶಿಯಸ್ಲಿ. ಹುಷಾರಾಗಿ ನೋಡ್ಕೊಂಡು ಮೂವ್ ಆಗ್ಬಿಡಿ, ನಿಲ್ಬೇಡಿ. ಇಲ್ಲಿ ಸಿಂಕಿಂಗ್ ಝೋನ್, ಸಿಂಕಿಂಗ್ ಅಂದ್ರೆ ಇಲ್ಲಿ ಕುಸಿಯತ್ತೆ, ಕಸ್ಕೊಳತ್ತೆ, ಹಂಗೇನೆ ಕಲ್ಲು ಕೂಡ ಬೀಳ್ತಾ ಇರತ್ತೆ ಅಂತ ಅಲ್ಲಲ್ಲೇ ಮೆನ್ಷನ್ ಮಾಡ್ಬಿಟ್ಟಿರ್ತಾರೆ. ರತಿಯಂತರಾಣಿ ಟರ್ನಿಂಗ್ ನೋಡ್ ಮಾಮ. ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್. ಮಾನ 61, ಬದ್ರಿನಾಥ್ 57, ಜೋಶಿಮಠ್ ಬಂತಿನ್ನೇನು 13 ಕಿಲೋಮೀಟರ್. ಇಲ್ಲಿಂದಾನೇ ಚಳಿ ಸ್ಟಾರ್ಟು. ಚಳಿ ಅಂದ್ರೆ ಜೋಶಿಮಠಲ್ಲಿ ವೆದರ್ ಚೆನ್ನಾಗಿರುತ್ತೆ. ಹೈಟ್ ಬಂದ್ವಲ್ಲ. ಅಲ್ಲ ಟೆಂಪರೇಚರ್ ಕಡಿಮೆ ಇದೆ ನೋಡ್ದೆ. ಹೌದಾ? ನೀನ್ ಅದಕ್ಕೆ ಕೊಂಡ್ರೆ ಖುಷಿ ಜಾಸ್ತಿ. ಯಾಕೋ ಅಷ್ಟು ಫಾಸ್ಟ್ ಆಗಿ ಅಪ್ಡೇಟ್ ಆಗ್ಬಿಡ್ತೀಯಲ್ಲ ಅಂತ. ನಿನಗ್ ಬೇಕಾಗಿರೋದು ಮಾತ್ರ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ವೆಲ್ಕಮ್ಸ್ ಯು ಟು ದೇವಭೂಮಿ. ಜೋಶಿಮಠ 12, ಅವಲಿ 26. ಅವಲಿಗೆ ಹೋಗಿದ್ದಿದ್ ನಾನು. ಅದೇ ಹಿಮ ಬಿತ್ತು ಅಂತ ಹೇಳನಲ್ಲ. ಇನ್ನೊಂದು ಬದ್ರಿ 56. ಅವಲಿಗೆ ಹೋಗಿದ್ದು ಜೋಶಿಮಠದಿಂದ ಅವಲಿಗೆ ಹೋಗಿದ್ದು. ಇದು ಹೆಂಗಿದು? ರೋಡ್ ಕತೆ ನೋಡಿ ಹರೀಶ್. ಮಾಡ್ತಾವ್ರ ಇಲ್ಲಿ ಬ್ರಿಡ್ಜ್ ಮಾಡಿ ಆ ಟರ್ನಿಂಗ್ ಒಂದು ಅವಾಯ್ಡ್ ಮಾಡ್ತಾರೆ. ಆ ಬ್ರಿಡ್ಜು, ಬೀಮು ಎಲ್ಲ ಏನ್ ಹೆವಿ ಆಗಿದೆ. ಇಲ್ಲೆಲ್ಲ ಒಂದೊಂದೇ ಗಾಡಿ. ಆ ಕಡೆಯಿಂದ ಬಂದ್ರೆ ಈ ಕಡೆ ನಿಲ್ಸ್ಕೋಬೇಕು. ರೂಮ್ ಅವೈಲಬಲ್ ಅಂತ ಇಲ್ಲೇ ಮಾಡೋಣ. ರೂಮು ಗಜರಾಜ್ ರೂಮ್ ಅವೈಲಬಲ್ ಅಂತ ಬಾಟ ಹಿಡ್ಕೊಂಡು ನಿಂತವನವನು. ಟೀ ಇರ್ಬೇಕು, ಕುಡ್ಕೊಂಡು ಹಂಗೆ ಮಾಡ್ತೀರಾ? ಇದೆಯಲ್ಲ ನೋಡಿ, ನಾವು ಆ ಕಡೆಯಿಂದ ಬಂದ್ವಿ. ಅಲ್ಲಿ ಟಿ ಹೋಗ್ತಾ ಇದೆಯಲ್ಲ, ಆ ಕಡೆಯಿಂದ ಬಂದು ಇಲ್ಲಿ ಟೀಗೆ ನಿಲ್ಸಿದೀವಿ. ಇದು ಅಲ್ಲಿ ರೋಡೆಲ್ಲ ಪೂರ್ತಿ ಅಧ್ವಾನ ಆಗಿದೆ. ಹಾಗಾಗಿ ಇದೊಂದು ಬ್ರಿಡ್ಜ್ ಮಾಡಿ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ ಈ ಕಡೆಗೆ. ಎಷ್ಟು ಬೆಟ್ಟ ಗುಡ್ಡಗಳು ದಾಟ್ಕೊಂಡು ಬಂದಿದೀವೋ. ಇನ್ನು ಆಮೇಲೆ ಅಲ್ಲಿ ತನಕ ಹೋಗೋದಿದೆ. ನೋಡಿ ಇಲ್ಲಿ ರೋಡುಗಳ ಕತೆನ. ಲ್ಯಾಂಡ್ ಸ್ಲೈಡ್ ಝೋನು. ದಿನ ಕ್ರಮೇಣ ಖಾಲಿ ಮಾಡಿಸ್ಬಿಡ್ತಾರೆ ಇವ್ರನ್ನೆಲ್ಲ. जाते पाँव पर धरती अंदर खो जाए. 25 ಐಸ್ ಕ್ರೀಮ್ 65. ಜೋಶಿಮಠ್ ಬಂತು ಇನ್ನೇನು 10 ಕಿಲೋಮೀಟರ್.
ವ್ಯಾಲಿ ಈ ಕಡೆ ಬೆಟ್ಟ, ಈ ಕಡೆ ವ್ಯಾಲಿ ತೋರ್ಸಕ್ ಆಗಲ್ಲ ನಿಮ್ಗೆ. ಅಂದಾಜ್ ಮಾಡ್ಕೊಬಹುದು ಎಷ್ಟು ಮೇಲಿದ್ದೀವಿ. ಅಕ್ಕಪಕ್ಕ ಬೆಟ್ಟ ಎಲ್ಲ ಕಂಪೇರ್ ಮಾಡಿದ್ರೆ ಸಾವಿರಾರು ಮೀಟರ್ಗಳು ಕೆಳಗಡೆ ಇದ್ದೀವಿ. ಕೆಳಗಡೆ ರೋಡ್ ಏನೊಂದು ಲಾರಿ ಬಸ್ ತಗ್ಲಾಕೊಂಡ್ಬಿಟ್ರೆ ಸೊ ನೋಡಿ, ಇದೆ ಜೋಶಿಮಠ್ ಊರು. ಜೋಶಿಮಠ್ ಎಂಟರ್ ಆದ್ವಿ. ಜೋಶಿಮಠ್ ಅವಲಿ ರೋಪ್ ವೇ. ಇಲ್ಲಿ ರೋಪ್ ವೇ ಬೇರೆ ಇದೆ. ಅವಲಿಗೆ ರೋಪ್ ವೇನಲ್ಲಿ ಹೋಗ್ಬೋದು ಇವಾಗ. ಅವಾಗ ಇರ್ಲಿಲ್ಲ. ಇಲ್ಲೇ ಸ್ಕೀಯಿಂಗ್ ಎಲ್ಲ ಆಗೋದು. ಒನ್ ವೇ. ಶಂಕರಾಚಾರ್ಯ ಟೆಂಪಲ್ ಈ ಕಡೆ. ನೋಡಿ, ಇದೇನಿದೆ ಜೋಶಿಮಠ್ ಏನಿದೆ, ಜೋಶಿಮಠಿಂದ ಮೇಲೆ ಅವಲಿ ಅಂತಿದೆ. ಅಲ್ಲಿ ಸ್ಕೀಯಿಂಗ್ ಏನ್ ಮಾಡ್ತಾರೆ ನೋಡಿ, ಹಿಂಗೆ ಐಸ್ ಸ್ಕೇಟ್. ಅದು ಫೇಮಸ್ ಇಲ್ಲಿ. ಒಂಥರ ಶೀಲ್ಡ್ ತರ ಇದೆ ಹೈಸ್ದಿಲ್ಲಿ. ಹಾಗೆ ಅಲ್ಲಿ ಅವಲಿಗೆ ಹೋಗಕ್ಕೆ ಅವಾಗ ಇರಲಿಲ್ಲ ರೋಪ್ ವೇ. ಇವಾಗ ರೋಪ್ ವೇ ಕೂಡ ಆಗಿದೆ. ರೋಪ್ ವೇನಲ್ಲಿ ಆರಾಮಾಗಿ ಹೋಗ್ಬೋದು. ಇತ್ತೇನೋ ಮೋಸ್ಟ್ ಪ್ರಾಬ್ಲಿ ರೋಪ್ ವೇ, ಬಟ್ ನಾವು ಡ್ರೈವ್ ಮಾಡ್ಕೊಂಡು ಪ್ರಿಫರ್ ಮಾಡಿದ್ವಿ ಅವಾಗ. ಬಹಳ ಸಿಕ್ಕತ್ತಾಗಿರತ್ತೆ ಪ್ಲೇಸ್ ಅವಲಿ. ಈ ಅಡ್ವೆಂಚರಸ್ ಸ್ಪೋರ್ಟ್ಸು, ಈ ಸ್ನೋ ಸ್ಪೋರ್ಟ್ಸ್ಗೆ ಫೇಮಸ್ ಅವಲಿ. ಒನ್ ವೇ ಮಾಡಿರೋದಕ್ಕೆ ಎದ್ಕೊಂಡ್ರು ಎಷ್ಟೊಂದು ಜನ. ಇಲ್ಲ ಅಂದಿದ್ರೆ ಗವರ್ನಮೆಂಟ್ PG ಕಾಲೇಜ್, ಜೋಶಿಮಠ್, ಚಮೋಲಿ ಡಿಸ್ಟ್ರಿಕ್ಟ್. ಇಳಿದು ಹತ್ಬೇಕೇನೋ. ನೋಡಿ, ಇಲ್ಲಿ ಗಾಡಿ ಪಾಸ್ ಆಗಲ್ಲ. ಎರಡೆರಡು ಗಾಡಿ, ಒಂದ್ ಗಾಡಿ ನಿಂತ್ಕೊಂಡು ಮರದಕ್ಕೆಲ್ಲ ಜಾಗ ಕೊಟ್ಕೊಂಡು ನಿಂತ್ಕೊಬೇಕಿಲ್ಲಿ. ಆರ್ಗನೈಸೇಷನ್ आगे तीव्र मोड़ है. ಏನಿ ಬೈಕ್ಗಳು ಬಂದಾಗ ಕೆಟ್ಟೋಗ್ಬಿಟ್ರೆ ಪಾಂಚ್ ಇಂಚರ್ ಆಗ್ಬಿಟ್ರೆ ಅಷ್ಟೇ. ಏನಿಲ್ಲ, ಇಲ್ಲೇ ಬಿಟ್ಟು ಹೋಗ್ತಾ ಇರ್ಬೇಕು. ಈ ರೋಡ್ ನೋಡ್ ಮಾಮ, ಅಲ್ಲಿ ಎದುರುಗಡೆ मामा श्री, जब तक तुम मेरे साथ हो मुझे कोई ಮಾರನೆ ವಾಲಾ पैदा नहीं हुआ ಮಾಮಾ ಅಂತಾನಲ್ಲ ಅವನು. ನಾವು ಆ ರೋಡಲ್ಲಿ ಹೋಗಲ್ಲ. ಬಾಹುಬಲಿ. ಪಾಪ ರೀಸೆಂಟ್ ಪಾಂಡುಕೇಶ್ವರ್ ಮಾನ, ಪಾಪ ಗೋವಿಂದ ಘಾಟ್, ಬದ್ರಿನಾಥ್ 38. ಗೋವಿಂದ ಘಾಟು ಇಲ್ಲ ಇರೋದು. ಈ ಟ್ರಾವೆಲಿಂಗ್ ವ್ಲಾಗ್ಗಳಲ್ಲಿ ಎಸ್ಪೆಷಲಿ ಉತ್ತರಾಖಂಡಿಗೆ ಬಂದಾಗ ಇಷ್ಟೇ ನೋಡಕ್ ಸಾಧ್ಯ. ರೋಡುಗಳು, ಚಿಕ್ಕದಾದಂತ ರೋಡುಗಳು, ಬೆಟ್ಟಗಳು, ವ್ಯಾಲಿಗಳು, ಲ್ಯಾಂಡ್ ಸ್ಲೈಡ್ಗಳು, ಈ ಕುರ್ದು ಮಾಡಿರುವಂಥದ್ದು ಇಷ್ಟೇ ನೋಡಕ್ ಸಾಧ್ಯ. ಅಲ್ಲ, ಆ ಕಡೆ ಸಿಮೆಂಟ್ ಬ್ಲಾಕ್ಸ್ ಮಾಡಿ ಏನೇನೋ ಅಡ್ಡ ಮಾಡೋರೆ, ಎಲ್ಲ ಕೀತ್ ಒದ್ರೋಗೈತೆ. ನೀರ್ ಫೋರ್ಸ್ಗೆ ಕೆಳಗಡೆ ನಿಮ್ ಸೈಡ್ಗೆ ಸಿಗತ್ತೆ.
ಮೋಸ್ಟ್ ಪ್ರಾಬ್ಲಿ ಇವಾಗ ಬ್ರಿಡ್ಜ್ ಮೇಲೆ ಪಾಸ್ ಆಗ್ತೀವಾ? ಎಸ್, ಬ್ರಿಡ್ಜ್ ಮೇಲೆ ಪಾಸ್ ಆಗಿ ಅಲ್ಲಿ ಬೋರ್ಡ್ ಇದೆ ಬದ್ರಿನಾಥ್, ಆ ಕಡೆ ರೈಟ್ಗೆ ಹೋಗ್ತೀವಿ ನಾವು. ಬಂದ ಇಲ್ಲಿ ಎತ್ಕೊಂಡು ನಿಂತವನದನ್ನ ಬರ್ ಅಂತ ಬಂದ್ರು. विष्णु प्रयाग हाइड्रो 400 मेगावाट ISO सर्टिफाइड जयप्रकाश पवार आपका स्वागत करते हैं. बद्रीनाथ 35 गोविंद घाट ನಿಲ್ಲಿಸ್ತೀನಿ, ಗೋವಿಂದ ಘಾಟಲ್ಲಿ ನಿಲ್ಲಿಸ್ತೀನಿ. कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः. ಭಗವಂತನ ದರ್ಶನ ಬೆಟ್ಟಗಳ ನಡುವೆ. ಬದ್ರಿನಾಥ್ 31 ಹೆಂಗಿದೆ ನೋಡಿ ಮುಂದೆ. ಅದ್ಭುತವಾದಂತ ರಸ್ತೆಗಳು, ಅದ್ಭುತವಾದಂತ ಬೆಟ್ಟ ಗುಡ್ಡಗಳು ನೋಡ್ಲಿಕ್ಕೆ ಖುಷಿ, ಕಣ್ಮನ ಸೆಳೆಯುವ ದೃಶ್ಯಗಳು. ಒಂದಷ್ಟು ಜೋಶಿಮಠ್ ಬೆಟ್ಟ ಆದ್ಮೇಲೆ ನಗರ ಪಾಲಿಕಾ ಹೆಂಗಿದೆ ರಸ್ತೆಗಳು ನೋಡಕ್ಕೆ ಒಂದು ಚಂದ. ಜೋಶಿಮಠ್ ಏನ್ ಮಾಡಿದ್ದಾರೆ, ಊರಿನಲ್ಲಿ ಸಿಂಗಲ್ ವೇ ಮಾಡ್ಬಿಟ್ಟಿದ್ದಾರೆ, ಒನ್ ವೇ ಮಾಡಿದ್ದಾರೆ, ರೋಡ್ ಎಲ್ಲ ಚಿಕ್ಕದು ಅಂತ ಹೇಳಿ. ಜೋಶಿಮಠ್ ಆದ್ಮೇಲೆ ಬದ್ರಿನಾಥ್ ರೋಡ್ ಅಲ್ಲಿ ಒಂದಷ್ಟು ದೂರ ಮಾತ್ರ ಸಿಂಗಲ್ ರೋಡ್. ಸಿಂಗಲ್ ಅಂದ್ರೆ ಒಂದ್ ಗಾಡಿ ಹೋದ್ರೆ ಒಂದ್ ಗಾಡಿ ಹೋಗ್ಲಿಕ್ಕೆ ಆಗಲ್ಲ ಅಂತ ಚಿಕ್ಕ ಚಿಕ್ಕ ರಸ್ತೆಗಳು. ಅದಾದ್ಮೇಲೆ ತಿರ್ಗಾ ಒಂದು ಪವರ್ ಪ್ರಾಜೆಕ್ಟ್ ಸಿಗತ್ತೆ, ಅಲ್ಲಿಂದ ಡಬಲ್ ರೋಡ್ ಇದೆ, ಚೆನ್ನಾಗಿದೆ. ಬಂಡೆ ನೋಡ್ರಿ ಮೇಲೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಹೊಸ ಬ್ರಿಡ್ಜ್ ಮಾಡ್ತಾ ಇದಾರೆ ದೊಡ್ಡದು. ನಾವು ಇವಾಗ ಹಳೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ. ಸ್ಪೀಡ್ ಲಿಮಿಟ್ 20, ಲೋಡ್ ಲಿಮಿಟ್ 18 ಟನ್ ಅಂತ ಇದಕ್ಕೆ. ಅಲಕ್ನಂದ ರಿವರ್ಗೆ ವ್ಯಾಲಿಗೆ ಮಾಡಿರ್ತಕ್ಕಂಥ ಬ್ರಿಡ್ಜ್ ಇದು. ಕೆಳಗಡೆ ಅಲಕ್ನಂದ ಹರಿತಾ ಇದೆ, ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಹೆವಿ ಮಾಡ್ತಾ ಇದಾರೆ. ಅದು ಮೋಸ್ಟ್ ಆಲ್ ಟನ್ನೇಜ್ ಇನ್ನ ಜಾಸ್ತಿ ಕೊಡ್ತಾರೆ, ಕೆಪಾಸಿಟಿ ಅದಕ್ಕೆ. ಅಂದವು ಅಂದವು ಕನ್ನಡ ನಾಡು, ಅಲ್ಲಿದೆ ನೋಡು. ಏನಿದೆಲ್ಲ ಫುಲ್ ಬಂಡೆ ಕಟ್ ಮಾಡೇ ಮಾಡಿರೋದು ರೋಡ್ಗಳೆಲ್ಲ, ಎಲ್ಲ ಫುಲ್ ಬಂಡೆ ಕಟ್ಟಿಂಗ್. ನೋಡ ಇದು ಕೆಳಗಡೆ ಹೊಟ್ಟೋದೀನಿ, ಬಂಡೆ ಕೆಳಗೀಗ. ಬಂಡೆ ಟಿಲ್ಟ್ ಮಾಡಿ ತೋರ್ಸು. ಹೋಗೋರೆಲ್ಲ ಹೋಗ್ಬೋದು. ರಸ್ತೆಗಳನ್ನ ಎಂಜಾಯ್ ಮಾಡದೆ ಹೋಗ್ತಾ ಇರುವಂತವ್ರು ಇವರೆಲ್ಲ. ಫುಲ್ಲು ಒಂದು ಬೆಟ್ಟದ ಬಂಡೆಗಳನ್ನೇ ಕಟ್ ಮಾಡಿ ರೋಡ್ ಮಾಡಿರೋದೆಲ್ಲ ಬರೀ ಬಂಡೆಗಳೇ. ನಾನೊಂದ್ಸಾರಿ ಅಮರ್ನಾಥಕ್ಕೆ ಬಂದಾಗ ನಮ್ ಮುಂದೆನೆ ಎಷ್ಟು ದಪ್ಪ ಬಂಡೆ ಉಳ್ಕೊಂಡ್ ಬಂದ್ಬಿಡ್ತು ಅಮರ್ನಾಥಲ್ಲಿ, ದೊಡ್ಡ 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 ಅಂತ. ಅಮರ್ನಾಥ್ಗೆ
ನೆಕ್ಸ್ಟ್ ಇನ್ನ ಕ್ಯಾಮ್ರಾ ಒಂದೇ ಹಿಂಗೆ ತಿಳ್ತು ನೋಡೊಂಚೂರು ಮೇಲಿಂದ. ರಸ್ತೆನಲ್ಲಿ ಪ್ರಯಾಣ ಏನಿದೆ ಇದನ್ನ ನೋಡ್ತಾ ಇದ್ರೆ ಅಷ್ಟನ್ನು ನಿಮಗೆ ರೆಕಾರ್ಡ್ ಮಾಡಿ ತೋರಿಸ್ಬೇಕು ಅಂತ ಅನ್ಸತ್ತೆ. ಅಷ್ಟು ಚೆನ್ನಾಗಿರುತ್ತೆ ಎಂಜಾಯ್, ಅಂದ್ರೆ ಅದನ್ನ ಆಸ್ವಾದ ಮಾಡುವಂಥವ್ರಿಗೆ. ಅದಕ್ಕೆ ಹೇಳೋದಕ್ಕೆ ವರ್ಣನೆ ಮಾಡೋದಕ್ಕೆ ಯಾವ ತರ ಪದಗಳೇ ಸಿಕ್ಕಲ್ಲ. ಅಂತ ರಸ್ತೆಗಳು, ಅಂತ ವ್ಯೂ. ಅದು ಏನಿದು ಗೊತ್ತಿಲ್ವಲ್ಲ. ಆಫ್ಲೈನ್ ರಿಜಿಸ್ಟ್ರೇಷನ್ ಎಲ್ಲೋ ಹೇಳಿದಪ್ಪ, ಪಿ ಇಂದ ಶುರುವಾಯ್ತಲ್ವ ಅವನು ಹೇಳಿದ್ದು. ಪಾಡೋನು ಅಲ್ಲಲ್ಲ, ಓಹೋ, ಇಲ್ಲಿ ಲಂಗರ್ ಊಟ ಕೊಡ್ತಾ ಇದಾರೆ ಅದಕ್ಕೆ. ये किस लिए ये? कोई प्लास्टिक बाल मत फेंकना भाई, हाँ, हाँ, ठीक है। जो है सामान इसमें डाल, ओके, कोई ओके। ड्रम आ गया, कोई जगह आएगी वहाँ पर रखना। अच्छा, ಪ್ಲಾಸ್ಟಿಕ್ ಅವಾಯ್ಡ್ करने के लिए दे रहे हैं। हाँ जी, ಥ್ಯಾಂಕ್ ಯು. ಹೆಂಗಿದೆ ಅಂತ ಹೇಳಿದ್ರೆ, ಈ ಪ್ರಕೃತಿನ ಉಳಿಸ್ಲಿಕ್ಕೆ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ. ಪ್ಲಾಸ್ಟಿಕ್ ಎಲ್ಲಿ ಇರುತ್ತೆ, ಪ್ಲಾಸ್ಟಿಕ್ನ ಡಸ್ಟ್ಬಿನ್ ಅಲ್ಲಿ ಹಾಕಿ, ನಿಮ್ದೇನೇ ಸಾಮಾನಿದ್ರು ಇಂಥ ಬಟ್ಟೆ ಬ್ಯಾಗಲ್ಲಿ, ಈ ತರ ಬ್ಯಾಗ್ ಯೂಸ್ ಮಾಡಿ ಅಂತ ಹೇಳಿ ಕೊಡ್ತಾ ಇದಾರೆ. ಬಹಳ ಒಳ್ಳೆ ಇನಿಷಿಯೇಟಿವ್ ಅದು. ಈ ತರ ಮಾಡ್ಬೇಕು. ನಮ್ಮ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಈ ತರ ಮಾಡ್ಬೇಕು. ನಮ್ಮ ಈ ಕರ್ನಾಟಕದಲ್ಲಿ ಏನಿದೆ, ದೊಡ್ಡ ದೊಡ್ಡ ಬೆಟ್ಟಗಳು, ದೊಡ್ಡ ದೊಡ್ಡ ಯಾತ್ರಾ ಸ್ಥಳಗಳು, ಅಲ್ಲೂ ಕೂಡ ನಾವುಗಳು ಈ ಒಂದಷ್ಟು ಇನಿಷಿಯೇಟಿವ್ ತಗೊಂಡು, ಅಂದ್ರೆ ಪೀಕ್ ಸೀಸನ್ ಅಲ್ಲಿ ಇರ್ತಾರೆ, ಹೋಗ್ತಾರೆ. ಅಂದ್ರೆ ಬದ್ರಿನಾಥಿನ ಒಂದು 25 ಕಿಲೋಮೀಟರ್ ಅಲ್ಲಿ ಲಂಗರ್ ಮಾಡ್ತಾ ಇದಾರೆ. ಅಂದ್ರೆ ಬರೋವ್ರಿಗೆ ಊಟ ತಿಂಡಿ ಕೊಡ್ತಾ ಇದಾರೆ. ಈ ಎಲ್ಲ ಬಂಡೆಗಳನ್ನ ಕಡ್ದು ರೋಡ್ ಮಾಡಿರೋವಂಥದ್ದು. ನಾ ಇಳಿದ ತಕ್ಷಣ ಹಿಂಗ್ ತಲೆ ಎತ್ತದೆ, ಇಲ್ಲಿ ನೋಡಿ ಸ್ವರ್ಗ. ಇದೆಲ್ಲ ಹಿಮಗಳು ತುಂಬಿಡುತ್ತೆ ಸೀಸನ್ ಅಲ್ಲಿ. ನೋಡಿ ಇಲ್ಲಿ ಹಂಗೆ ಕೆಳಗಡೆ ಅಲಕ್ನಂದ ಹೋಗ್ತಾ ಇರೋವಂಥದ್ದು. ನಮ್ಗೆ ಉದ್ದಕ್ಕೂ ಸಿಗತ್ತೆ ಅಲಕ್ನಂದ.